ಒಂದು 6-7 ಮಂತ್ಸ್ ಆಯ್ತು ಕಂಟೆಂಟ್ ಕ್ರಿಯೇಷನ್ ಮಾಡಕತ್ತ. ಇನ್‌ಸ್ಟಾಗ್ರಾಮ್‌ನಾಗ ವಿಡಿಯೋಸ್ ಅಪ್‌ಲೋಡ್ ಮಾಡ್ತಿದ್ದೆ. ಅಲ್ಲಿ ಏನೂ ಗ್ರೋತ್ ಇಲ್ಲ. ಇನ್‌ಸ್ಟಾಗ್ರಾಮ್ ಒಳಗ ಮೋರ್ ದೆನ್ 150 ಪೋಸ್ಟ್ ಮಾಡಿದ್ದೀನಿ. ಬರೀ 50, 56, 60 ಜನ ಅಷ್ಟೇ ಫಾಲೋವರ್ಸ್ ಇದ್ದಾರೆ. ಸೊ ಅದರಲ್ಲಿ ನಮ್ಮ ಫ್ರೆಂಡ್ಸ್ ಅಷ್ಟೇ. ಹೊರಗಿಂದ ಯಾರು ಸ್ಟ್ರೇಂಜರ್ಸ್ ಯಾರು ಫಾಲೋ ಮಾಡ್ತಿಲ್ಲ. ಕಂಟೆಂಟ್ ಲೈಕ್ ಮಾಡ್ತಿಲ್ಲ. ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಯಾರಿಗೂ ಹೆದರಬಾರ್ದು. ಅವ್ರೇನು ಥಿಂಕ್ ಮಾಡ್ತಾರ, ಇವ್ರೇನು ಥಿಂಕ್ ಮಾಡ್ತಾರ, ಸೋಷಿಯಲ್ ಎಂಜೈಟಿ ಅದೆಲ್ಲ ಬೇಡ. ಕಂಟೆಂಟ್ ಕ್ರಿಯೇಟ್ ಮಾಡೋನು, ಸೋಷಿಯಲ್ ಮೀಡಿಯಾ ಅದು ಎಲ್ಲರಿಗೆ ರೀಚ್ ಆಗುತ್ತೆ. ಈ ರೀತಿ ತಿಳ್ಕೊಂಡು ಇನ್‌ಸ್ಟಾಗ್ರಾಮಾಗ ಕಂಟೆಂಟ್ ಕ್ರಿಯೇಟ್ ಮಾಡೋದನ್ನು ಸ್ಟಾರ್ಟ್ ಮಾಡಿದೆ. ಸೊ ನಾನು ಯಾರಿಗೆ ಫಾಲೋ ಮಾಡಿದೆ ಅವರೇ ನಂಗೆ ಫಾಲೋ ಮಾಡ್ತಾರೆ ಅಷ್ಟೇ. ಒಂದು 60 ಜನ ಆಗಿದ್ದಾರೆ ಈಗ. ಸೊ ಅದಕ್ಕೆ ನಾನು ಮಾಡಿರಲಿಲ್ಲ. ನಂದು ಜಾಸ್ತಿ ಜನರಿಗೆ ರೀಚ್ ಆಗಬೇಕಂತ ಹೇಳಿ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೆ. ಇಂಗ್ಲೀಷ್ನಾಗ ವಿಡಿಯೋ ಮಾಡಿದ್ದೀನಿ, ಹಿಂದಿ ಒಳಗೆ ವಿಡಿಯೋ ಮಾಡಿದ್ದೀನಿ, ಕನ್ನಡ ಒಳಗೆ ಲ್ಯಾಂಗ್ವೇಜ್ ಎಲ್ಲ ವಿಡಿಯೋ ಮಾಡಿದ್ದೀನಿ. 3 ಲ್ಯಾಂಗ್ವೇಜ್ ನಂಗೆ ಬರ್ತಾವ. 3 ಒಳಗೂ ಟ್ರೈ ಮಾಡಿ ನೋಡಿದೆ. ಇನ್‌ಸ್ಟಾಗ್ರಾಮಲ್ಲಿ ಏನೂ ಗ್ರೋತ್ ಇಲ್ಲ. ಅಟ್ಲೀಸ್ಟ್ ಲೈಕ್ಸು ಬರಲ್ಲ, ಫಾಲೋವರ್ಸ್ ಎಲ್ಲ ದೂರ ಉಳಿತು. ಲೈಕ್ಸ್ ಇಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ನನಗೆ ಅನ್ಸಿದ್ದೇನಪ್ಪ ಅಂದರೆ ಈ ಇನ್‌ಸ್ಟಾಗ್ರಾಮ್ ಇರೋದು ಗರ್ಲ್ಸ್ ಸಲುವಾಗಿ. ಸೊ ಗರ್ಲ್ಸ್ ಏನೇ ವಿಡಿಯೋ ಮಾಡಿ ಹಾಕಿದ್ರು ಅವ್ರಿಗೆ ಲೈಕ್ ಬರುತ್ತೆ, ಶೇರ್ ಬರುತ್ತೆ, ಫಾಲೋವರ್ಸ್ ಬರ್ತಾರೆ. ನಾ ಮೊನ್ನೆ ಒಂದು ನೋಡಿದೆ, ಅವರು ಗರ್ಲ್ದು ಆಸ್ಪಿರೆಂಟ್ ಇದ್ರು. ಮಾರ್ನಿಂಗ್ ನೋಡಿದೆ 800 ಫಾಲೋವರ್ಸ್. ಸೊ ಈವ್ನಿಂಗ್ ನೋಡ್ತೀನಿ 4000 ಫಾಲೋವರ್ಸ್ ಆಗಿದ್ದಾರೆ. ನಾವು 6 ತಿಂಗಳಾಯಿತು, ನಮಗೇನೂ ರಿಸಲ್ಟ್ ಇಲ್ಲ. ಸೊ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ನೋಡಿದ್ರು ಉಪಯೋಗ ಇಲ್ಲ. ಯಾವುದೋ ಹುಕ್ ಯೂಸ್ ಮಾಡಿ ಅಂತ ಹೇಳಿದ್ರು, ಅದನ್ನು ಮಾಡಿ ನೋಡಿದೆ, ಏನೂ ಯೂಸ್ ಇಲ್ಲ. ಕೊಲಾಬ್ರೇಷನ್ ಮಾಡ್ಬೇಕಂತಂದ್ರು ಅದನ್ನು ಮಾಡಿ ನೋಡಿದ್ವಿ, ಅದರಿಂದನೂ ಏನು ಯೂಸ್ ಇಲ್ಲ. ಸೊ ಇನ್‌ಸ್ಟಾಗ್ರಾಮಿಂದ ಐ ಥಿಂಕ್ ಬಾಯ್ಸ್ಗೆ ಅನ್ಕ ಏನು ಯೂಸ್ ಇಲ್ಲ. ಈ ಬಾಯ್ಸ್ ಯೂಸ್ ಆಗ್ಬೇಕಂದ್ರೆ ಡ್ಯಾನ್ಸ್ ಮಾಡಬೇಕು, ಹಾಡ ಆಡಬೇಕು. ಸೊ ಅದು ನಮಗೆ ಇಲ್ಲಲ್ಲ, ಸ್ಕಿಲ್ಸ್ ಇಲ್ಲ. ಸೊ ಅದಕ್ಕೆ ಯೂಟ್ಯೂಬಲ್ಲಿ ಸ್ವಲ್ಪ ಅಪ್ಲೋಡ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ ಇಲ್ಲಿ. ಈಗ ಅರೌಂಡ್ 145 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ. ಸೊ ನನಗೆ ಅನ್ಸಿತ್ತಂದರೆ ಯೂಟ್ಯೂಬಿಂದ ಏನಾದರೂ ಸ್ವಲ್ಪ ಹೆಲ್ಪ್ ಆಗುತ್ತಾ ಅಂತ ತಿಳ್ಕೊಂಡು ಅದಕ್ಕೆ ಯೂಟ್ಯೂಬ್ ಒಳಗನ ಫುಲ್ ಟೈಮ್ ಈಗ ಮಾಡ್ಬೇಕಂತೇಳಿ ಇನ್ನು ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಇಲ್ಲಿ ಡಾಕ್ಯುಮೆಂಟ್ರಿ. ಸೊ ನಮ್ಮ ಲೈಫಲ್ಲಿ ಏನಾಗುತ್ತೆ, ನಾವೇನು ಪ್ಲ್ಯಾನ್ ಮಾಡತ್ತೀವಿ, ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಈ ರೀತಿ ಎಲ್ಲ ನಾವು ಹಂಚ್ಕೋತೀವಿ. ಆಬ್ವಿಯಸ್ಲಿ ಸೀಕ್ರೆಟ್ ಎಲ್ಲ ಹಂಚ್ಕೊಳ್ಳಲ್ಲ. ಸೊ ಏನು ಜನರಲೈಸ್ ಇರುತ್ತೆ, ಏನು ಹಂಚ್ಕೋಬಹುದು ಅದನ್ನು ನಾವಿಲ್ಲಿ ಶೇರ್ ಮಾಡ್ಕೋಬೋದು. ಮತ್ತು ಯೂಟ್ಯೂಬಿಂದ ಇನ್ಕಮು ಬರುತ್ತೆ, ಇನ್ಕಮ್ ಜನ್ರೇಟು ಮಾಡ್ಬೋದು. ಸೊ ಒಂದು 1000 ಸಬ್ಸ್ಕ್ರೈಬರ್ಸ್ ಆಗಬೇಕಂತ ಎಷ್ಟೋ ವಾಚಿಂಗ್ ಅವರ್ಸ್, 1000 ವಾಚಿಂಗ್ ಅವರ್ಸ್ ಆದರೆ ಆಮೇಲೆ ಇನ್ಕಮ್ ಎಲ್ಲ ಜನ್ರೇಟ್ ಆಗುತ್ತೆ. ಸೊ ಇದು ಚಲೋ ಅನ್ಸುತ್ತೆ. ಇನ್‌ಸ್ಟಾಗ್ರಾಮಲ್ಲಿ ಆ ರೀತಿ ಡೈರೆಕ್ಟಾಗಿ ಏನು ರೆವೆನ್ಯೂ ಜನ್ರೇಟ್ ಆಗಲ್ಲ. ಅಲ್ಲಿ ಕೊಲಾಬ್ರೇಷನ್ ಆದಾಗ ಯಾರೋ ಪೇ ಮಾಡ್ತಾರೆ ಇನ್ನೊಬ್ಬ ಕ್ಲೈಂಟ್ಸು, ಅದರಿಂದ ಹಣ ಬರುತ್ತೆ. ಸೊ ಯೂಟ್ಯೂಬಿಂದ ಆ ರೀತಿ ಏನಿಲ್ಲ. ಯಾ ಜನ ಎಲ್ಲ ವಾಚ್ ಮಾಡಿದ್ರಂದ್ರೆ ಸೊ ಇಲ್ಲಿ ಇನ್ಕಮ್ ಜನ್ರೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ಈಗ ಯೂಟ್ಯೂಬಲ್ಲಿ ಡಾಕ್ಯುಮೆಂಟ್ರಿ, ಸ್ಟೋರಿ ಟೆಲ್ಲಿಂಗ್ ಮತ್ತು ನಮ್ಮದು ಬಿಸ್ನೆಸ್ ಬಗ್ಗೆ ಎಲ್ಲ ಇದರಲ್ಲಿ ಮಾತಾಡ್ತೀನಿ. ಈಗ ನಾನು ಬೆಂಗಳೂರಲ್ಲಿದ್ದೀನಿ. ನಮ್ಮದು ಊರು ಬೆಳಗಾವಿ ಹುಕ್ಕೇರಿ. ಇಲ್ಲಿ ಬೆಂಗಳೂರಿಗೆ ಬಂದು 6 ತಿಂಗಳಾಯಿತು ಇಲ್ಲಿ ಜಾಬ್ ಮಾಡಕತ್ತ. ಸೊ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಶಿವಾನಂದ್, ಒಬ್ಬ ಹಾರ್ಟಿಕಲ್ಚರ್ ಸ್ಟೂಡೆಂಟು, ಕಂಪ್ಲೀಟೆಡ್ ಸ್ಟಡೀಸ್. ಸೊ ಈಗ ಹಾರ್ಟಿಕಲ್ಚರಲ್ಲಿ ನಾನು ಜಾಬ್ ಮಾಡ್ತಾಯಿಲ್ಲ. ಎದಕ್ಕಂದರೆ ಜಾಬ್ಸ್ ಇಲ್ಲ. ಪ್ರೈವೇಟ್ ಒಳಗೆ ಮಾಡಬೇಕಂದ್ರೆ ಪ್ರೈವೇಟ್ ಒಳಗೆ ಅದು ಮಾರ್ಕೆಟಿಂಗ್ ಅಂದರೆ ಬೈಕ್ ತೊಗೊಂಡು ಊರೂರು ತಿರುಗಾಡಬೇಕು. ಸೊ ನಮ್ಮ ಹತ್ರ ಬೈಕು ಇಲ್ಲ. ಮತ್ತು ಬೈಕ್ ಇದ್ದರೂ ತಿರುಗಾಡೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಬಿಸಿಲಾಗ, ಮಳೆ, ಚಳಿ. ಸೊ ಅದು ಬೇಡ. ಯಾಕಂದರೆ ನಮ್ಮ ಡಸ್ಟ್ ಅಲರ್ಜಿ ಬೇರೆ ಇದೆ, ಎಲ್ಲ ಹೊಂದಲ್ಲ ಅಂತ ಹೇಳ್ಬಿಟ್ಟು ಗೌರ್ಮೆಂಟಿಂದ ಏನೂ ಅಪಾರ್ಚುನಿಟಿ ಇಲ್ಲ. ಇರೋದೇ 10 ಕಾಲೇಜಸ್ ಕರ್ನಾಟಕದಲ್ಲಿ. 10 ಕಾಲೇಜಸ್ಗೆ ಜಾಬ್ ಜನ್ರೇಟ್ ಮಾಡೋಕ್ಕೆ ಯಾರಿಗೂ ಕೆಪಾಸಿಟಿನೇ ಇಲ್ಲ. ಫೋಕಸ್ ಮಾಡಿದ್ರೆ, ತಲೆ ಕೆಡಿಸ್ಕೊಂಡ್ರೆ ಯಾರು ಮಾಡ್ಬೋದು, ಬಟ್ ಯಾರಿಗೆ ಇಷ್ಟನೇ ಇಲ್ಲ ಮಾಡೋದು. ಅವ್ರಿಗೆ ಬೇಕಾಗಿಲ್ಲ, ನಮಗೂ ಬೇಕು, ಖರೆ ಅವ್ರು ಕೊಡೋದಿಲ್ಲ. ಸೊ ಅಲ್ಲೇನೂ ಹೋಪ್ಸ್ ಇಲ್ಲ. ಸೊ ಅದನ್ನು ಬಿಟ್ಟು ಬೇರೆ ಏನು ಮಾಡಬೇಕಂದ್ರೆ ಬ್ಯಾಂಕ್ ಜಾಬು, ಗೌರ್ಮೆಂಟ್ ಜಾಬು, UPSC ಎಲ್ಲ ಟ್ರೈ ಮಾಡಿಕೊಂಡು ಅಲ್ಲಿ ಏನಾಗಲಿಲ್ಲ. ಸೊ ಅಲ್ಲೇ ಬಿಟ್ಟು ನಮ್ಮ ಕೆಪಾಸಿಟಿ ಏನಿದೆ, ಏನು ಬಿಸ್ನೆಸ್ ಮಾಡೋಣ ಅಂಥೇಳಿ ಕರಿಯರ್ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಿದ್ದೆ. ಇನ್‌ಸ್ಟಾಗ್ರಾಮಲ್ಲಿ ಏನೂ ಯೂಸ್ ಇಲ್ಲ, ಗ್ರೋತ್ ಇಲ್ಲ. ಸೊ ಕರಿಯರ್ ಕೌನ್ಸಿಲಿಂಗ್ ಇಂಪಾರ್ಟೆಂಟ್ ತುಂಬ. ಈಗ 10th 12th ಪಾಸ್ ಸ್ಟೂಡೆಂಟ್ಸಿಗೆ ಮುಂದೆ ಕರಿಯರ್ ಯಾವ ರೀತಿ
ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆನೇ ಗೈಡೆನ್ಸ್ ಕೊಡ್ತೀವಿ. ಬಟ್ ಅದು ಇನ್ಸ್ಟಾಗ್ರಾಮ್ ಒಳಗೆ ನಾವು ಪೋಸ್ಟನ್ನು ಬೂಸ್ಟ್ ಮಾಡಬೇಕು, ಅದಕ್ಕೆ ಪ್ರಮೋಷನ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು, ಅವಾಗನೇ ಅದು ಬೇರೆ ಜನರಿಗೆ ತೋರಿಸುತ್ತಾ. ಸೊ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮ್ಮ ಹತ್ರನೂ ಇಲ್ಲ ಹಣ. ಸೊ ಅದಕ್ಕೆ ಈಗ ಯೂಟ್ಯೂಬ್ ಇಸ್ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಇಲ್ಲಿ ಪೋಸ್ಟನ್ನು ಬೂಸ್ಟ್ ಮಾಡ್ಬೋದು, ಇಲ್ಲಿ ವೀಡಿಯೋಸನ್ನು ಬೂಸ್ಟ್ ಮಾಡ್ಬೋದು. ಬಟ್ ಮಾಡಿಲ್ಲ ಅಂದರೂ ಸ್ವಲ್ಪ ವ್ಯೂಸ್ ಬರುತ್ತೆ ಇಲ್ಲಿ ಯೂಟ್ಯೂಬಲ್ಲಿ. ಸೊ ಈಗ ಬೆಂಗಳೂರಿಗೆ ಬಂದು 6 ತಿಂಗಳಾಯಿತು. ಇಲ್ಲಿ ಎಸ್ ಎ ಅಡ್ಮಿಷನ್ ಕೌನ್ಸಿಲರ್ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜಾಬ್ ಪ್ಲೇಸ್ಮೆಂಟ್ ಈ ಜರ್ಮನಿ ಒಳಗೆ ಹೋಗ್ತಾರಲ್ಲ ಹೆಲ್ತ್ ಪ್ರೊಫೆಷ್ನಲ್ಲು, ನರ್ಸು, ಫಿಸಿಯೋಥೆರಪಿಸ್ಟು, ಫಾರ್ಮಸಿಸ್ಟು, ಪ್ಯಾರಾಮೆಡಿಕಲ್ ಟೆಕ್ನಿಷಿಯನು, ಡೆಂಟಿಸ್ಟು, ಮೆಡಿಕಲ್ ಡಾಕ್ಟರ್ಸು ಆ್ಯಂಡ್ 12th ಪಾಸ್ ಸ್ಟೂಡೆಂಟ್ಸ್ಗೆ ಜರ್ಮನಿ ಒಳಗೆ ಫ್ರೀ ಎಜುಕೇಷನ್ ಎಲ್ಲ ಸಿಗುತ್ತೆ. ಸೊ ಅದ್ರ ಬಗ್ಗೆ ಕಂಪ್ನಿ ಇದೆ, ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗ ಅದು ವರ್ಕ್ ಆಯಿತು. ಸೊ ರಿಮೈನಿಂಗ್ ಸ್ಯಾಟರ್ಡೆ ಸಂಡೇ ಆಫ್ ಇರುತ್ತಾ ಆ ಟೈಮಲ್ಲಿ ಈ ಕಂಟೆಂಟ್ ಕ್ರಿಯೇಷನ್ ಮಾಡೋಣ ಅಂತೇಳಿ ಈಗ ಅದೇ ವಿಚಾರ ಮಾಡ್ತಾ ಇದ್ದೆ. ವಿಚಾರ ಮಾಡ್ಕೊತಾನೆ ವಿಡಿಯೋ ಮಾಡಿದ್ದೀನಿ. ಸೊ ಯೂಟ್ಯೂಬಲ್ಲಿ ಗ್ರೋತ್ ಇದೆ. ಸೊ ಯೂಟ್ಯೂಬಲ್ಲಿ ಇನ್ಮೇಲೆ ಡಾಕ್ಯುಮೆಂಟ್ರಿ, ಸ್ಟೋರಿ ಟೆಲ್ಲಿಂಗು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ಫ್ರೆಂಡ್ಸ್ ಹೇಳ್ತಿದ್ರು ನಾನು ಸ್ಟೋರಿ ತುಂಬ ಚಲೋ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಅದೇ ಸ್ಟೋರೀಸನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋದು. ವೀಕ್ಲಿ ಒಂದು 2-3 ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋದು. ಸೊ ಅದರಿಂದ ವ್ಯೂಸು ಬರ್ಬೋದು, ಏನೋ ಇನ್ಕಮು ಬರ್ಬೋದು. ಬಂತಂದರೆ ಚಲೋ, ಆಮೇಲೆ ಫುಲ್ ಟೈಮ್ ಇಲ್ಲೇ ಬಂದುಬಿಡೋದು, ಯೂಟ್ಯೂಬಲ್ಲೇ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋದು. ಬಿಕಾಸ್ ಇದೊಂದು ಮೀಡಿಯಾ ಇದ್ದಾಗ ಈಗ ಮೊದಲೆಲ್ಲ ಟಿ ವಿ ಚಾನಲ್ ಚಲೋ ಮಾಡ್ಬೇಕಂದ್ರೆ 10 ಲಕ್ಷ, 20 ಲಕ್ಷ, 50 ಲಕ್ಷ, ಕೋಟಿ ಗಂಟಲೆ ಹಣ ಎಲ್ಲ ಇನ್ವೆಸ್ಟ್ ಮಾಡಿ ಟಿ ವಿ ಚಾನಲ್ ಚಲೋ ಮಾಡಬೇಕು. ಅವಾಗ ನಾವು ಏನು ಹೇಳ್ಬೇಕಂತಿದ್ದೀವಿ ಅದನ್ನು ಹೇಳ್ಬೋದು. ಸೊ ಈಗ ಯೂಟ್ಯೂಬ್ ಫ್ರೀ ಆಫ್ ಕಾಸ್ಟು, ಇಂಟರ್ನೆಟ್ ಅಷ್ಟಿದ್ರೆ ಸಾಕಲ್ಲ. ಈಗ ಮೈಕ್ ಒಂದು ತೊಗೊಂಡಿನಿ, ಮೊಬೈಲ್ ಅದ, ಸೊ ಮಾತಾಡೋದು, ಅಪ್ಲೋಡ್ ಮಾಡೋದು. ಸೊ ಒಂಥರ ಟಿ ವಿ ಇದ್ದಂಗೆ ಇದು. ಯಾರಾದರೂ ನೋಡಲಿ, ಏನಾರ ನಮ್ಮಿಂದ ಏನೋ ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕಾಗತ್ತೆ ಅದು ಮಾಡ್ತೀವಿ. ಯಾರ್ಯಾರು ಹೆಲ್ಪ್ ಆದ್ರೆ ಆಗಲಿ, ಎಂಟರ್ಟೈನ್ಮೆಂಟ್ ಆದರೆ ಎಂಟರ್ಟೈನ್ಮೆಂಟ್ ಆಗಲಿ, ನಮಗೂ ಇನ್ಕಮ್ ಜನರೇಟ್ ಆದರೆ ಚಲೋ ಇದೆ. ಹಂಗೆ ತಿಳ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವೀಕ್ಲಿ 2-3 ವೀಡಿಯೋಸ್ ಟ್ರೈ ಮಾಡ್ತೀನಿ, ಡೈಲಿ ಟ್ರೈ ಮಾಡ್ತೀನಿ. ಬಟ್ ಆಗಲಿಲ್ಲ ಅಂದರೆ ವೀಕ್ಲಿ ಒಂದು 2-3 ವೀಡಿಯೋಸ್ ಅಪ್ಲೋಡ್ ಮಾಡೋದು. ಆ್ಯಂಡ್ ಸೋಷಿಯಲ್ ಮೀಡಿಯಾದ ಏನು ಪವರ್ ಅದ ನೋಡೋಣ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ವಿಡಿಯೋಸ್ ನೋಡ್ಕೊತೀರಿ. ರೆಕರಿಂಗ್ ವಿಡಿಯೋಸ್ ಬರ್ತಾ ಇರ್ತಾವೆ, ನೀವು ನೋಡ್ಕೊತಾ ಇರ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.